ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮುಂದಿನ ಶ್ಲೋಕವನ್ನು ನೋಡೋಣ. ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮಾ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ. ಇದರಲ್ಲಿ ಮೊದಲನೇ ನಾಮವನ್ನು ನಾವು ನೋಡೋಣ. ನಿಶ್ಚಿಂತ ಅಂದರೆ ಚಿಂತೆ ಇಲ್ಲದವಳು. ಈ ತಾಯಿಗೆ ಯಾವ ಚಿಂತೆಯೇ ಇಲ್ಲ. ಇಷ್ಟು ದೊಡ್ಡ ಜಗಭಾರವನ್ನು ನಿರ್ವಹಿಸ್ತಾ ಇದ್ದರೂ ಅವಳಿಗೆ ಯಾವ ಚಿಂತೆಯೂ ಕಾಡೋದಿಲ್ಲ. ಸೃಷ್ಟಿ ಸ್ಥಿತಿ ಲಯ 3 ಕೆಲಸವನ್ನು 3 ವಿಭಾಗ ಮಾಡಿಕೊಂಡು ಅವಳೇ ನಡೆಸ್ತಾ ಇದ್ದಾಳೆ. ಅವಳ ಸ್ಥಿತಿ ಇಷ್ಟು ಕೆಲಸವನ್ನು ಮಾಡ್ತಾ ಇದ್ದರೂ ಹೇಗಿದೆ ಅಂತಂದರೆ ನಿಶ್ಚಿಂತಳಾಗಿದ್ದಾಳೆ. ನಮ್ಮ ಸ್ಥಿತಿ ಹೇಗಿದೆ? ಯಾವುದೋ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಷ್ಟೇ ನಮ್ಮದು ಸಣ್ಣ ಕೆಲಸ. ಆದರೂ ಈ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಇಟ್ಕೊಂಡವ್ರಂಗೆ ನಾವು ಈ ಕೆಲಸವನ್ನು ಮಾಡ್ತಾ ಇರ್ತೀವಿ ಅಷ್ಟು ಭಾರದಲ್ಲಿ. ಯಾಕೆ ಹೀಗೆ? ಅವಳ ಸ್ಥಿತಿ ಹೇಗೆ ಕೆಲಸವನ್ನು ನಡೆಸುವಾಗ, ಮತ್ತು ನಮ್ಮ ಸ್ಥಿತಿ ಹೇಗೆ ಅಂತ ನಾವು ಇಲ್ಲಿ ಯೋಚಿಸಬೇಕು. ಈ ಮನುಷ್ಯರಿಗೆ ಯಾವಾಗಲೂ ಚಿಂತೆಯೇ ತಪ್ಪೋದಿಲ್ಲ. ಹೇಳ್ತಾರಲ್ಲ ಪುರಂದರದಾಸರು, ಇಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಇನ್ನಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಅಂತ. ಮನುಷ್ಯನ ಮನಃಶಾಸ್ತ್ರವನ್ನೇ ಈ ದಾಸರು ಬಿಚ್ಚಿಟ್ಬಿಟ್ಟಿದ್ದಾರೆ. ಈ ಆಸೆ, ಚಿಂತೆ ಮನುಷ್ಯನನ್ನು ಹಾಗೂ ಅವನ ಇಡೀ ಬದುಕನ್ನೇ ಸುಟ್ಟಾಕ್ತದೆ. ಒಂದು ಬಿಂದು ಮಾತ್ರ ವ್ಯತ್ಯಾಸ. ಆ ಚಿಂತೆಯೇ ಚಿತೆಯಾಗಿ ಮನುಷ್ಯನ ಬದುಕನ್ನು ಸುಡುವಂಥದ್ದು ಅನ್ನೋ ಅರ್ಥದಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾಕೆ ಹೀಗೆ ಅಂತ ನಾವು ಇದನ್ನು ಯೋಚಿಸಬೇಕು. ಈ ಚಿಂತೆ ಚಿತೆಯಾಗದೆ ಚಿತ್ ಸ್ವರೂಪವಾಗಬೇಕು. ಚಿತ್ ಸ್ವರೂಪ ಅಂದರೆ ಜ್ಞಾನ. ಯಾರಿಗೆ ತನ್ನ ಜ್ಞಾನ ಸ್ವರೂಪದ ಅರಿವಾಗಿರ್ತದೋ ಅವರಿಗೆ ಯಾವ ಚಿಂತೆಯೂ ಕಾಡೋದಿಲ್ಲ. ಯಾವ ಕೆಲಸವೇ ಅವರ ಜೀವನದಲ್ಲಿ ಬರಲಿ, ಯಾವ ಕಷ್ಟ ಬರಲಿ, ಚಿಂತೆ ಬರಲಿ, ಅದನ್ನು ಅವರು ಸಮರ್ಥವಾಗಿ ಆ ಜ್ಞಾನದ ಮನಸ್ಥಿತಿಯಲ್ಲಿ ಜ್ಞಾನದ ಬಲದಿಂದ ಎದುರಿಸ್ತಾರೆ. ಹಾಗಾಗಿ ಅವರು ಕಷ್ಟ ಇರಲಿ ನಷ್ಟ ಇರಲಿ ನಿಶ್ಚಿಂತರಾಗಿ ತಮ್ಮ ಜೀವನವನ್ನು ಎದುರಿಸುವಂಥವರು ವಿವೇಕಿಗಳು, ಜ್ಞಾನಿಗಳು ಅಂತ ಈ ಮಾತನ್ನು ಕೃಷ್ಣ ತುಂಬ ಚೆನ್ನಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ ಅಂತ. ಈ ಮಾತಿನ ಅರ್ಥ ಏನು ಅಂತಂದರೆ, ಬುದ್ಧಿಶಾಲಿಗಳು ಅಂದರೆ ವಿವೇಕಿಗಳು, ಜ್ಞಾನಿಗಳು ಈ ಕರ್ಮಗಳನ್ನು ಮಾಡ್ತಾನೇ ಇದ್ರೂ ಕರ್ಮ ಫಲದ ನಿರೀಕ್ಷೆ ಇಲ್ಲದೆ ಕೇವಲ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮ ಮಾಡುವ ರೀತಿಯಿಂದ ಯೋಗದಲ್ಲೇ ತಮ್ಮ ಮನಸ್ಸನ್ನು ನೆಲೆಯಾಗಿಸಿ ಮನಸ್ಸಿನಲ್ಲಿ ಸಮತ್ವ ಭಾವವನ್ನು ಗಳಿಸಿ, ಅಂದರೆ ಎಲ್ಲ ಅಂಟು ಮನಸ್ಸಿಗೆ ಮುಸುಕಿದ ಒಂದು ಕಲ್ಮಶ ಅಂತ ಹೇಳ್ತೀವಲ್ಲ, ಅದು ಯಾವುದು ಅಂತಂದರೆ ನಮ್ಮ ಅಟ್ಯಾಚ್ಮೆಂಟ್, ಮೋಹ ಮತ್ತು ಈಗೋ ಅಂದರೆ ಮದ, ಅಭಿಮಾನ, ಇದೆಲ್ಲ ಈಗೋದಲ್ಲಿ ಬರ್ತದೆ. ಇದೆಲ್ಲ ಕಲ್ಮಶಗಳು. ಇವೆಲ್ಲವನ್ನು ಕೂಡ ತೊಳೆದು ಅಳಿದು ಯಾವ ಚಿಂತೆಯೂ ಇಲ್ಲದೆ ಶಾಂತ ಉಪಶಮ ಭಾವದಲ್ಲಿ ಸಂದರ್ಭಾನುಸಾರ ನಮ್ಮ ಜೀವನದಲ್ಲಿ ಬಂದದ್ದನ್ನು ಬಂದಂತೆ ಸ್ವೀಕರಿಸ್ತಾ ಹೋದಾಗ ಎಲ್ಲ ಚಿಂತೆ, ಆಸೆ, ಅಂಟು, ಅಭಿಮಾನ ಈ ಎಲ್ಲ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠ ಸ್ಥಾನವನ್ನು ಗಳಿಸ್ತಾರೆ ಅಂತ ಕೃಷ್ಣನ ವಾಣಿ. ಈ ರೀತಿಯಾದ ಪೂರ್ಣ ಜ್ಞಾನವೇ ಭಗವತ್ ತತ್ವವಾಗಿರುವಾಗ ಆ ತತ್ವ ಅಥವಾ ಆ ಚೈತನ್ಯ ಯಾವಾಗಲೂ ಎಷ್ಟೇ ಕ್ರಿಯೆಗಳನ್ನು ಮಾಡಿದರೂ ಕೂಡ ಅದು ನಿಶ್ಚಿಂತವಾಗಿಯೇ ಉಳಿದಿರ್ತದೆ. ಯಾಕೆಂದರೆ ತನ್ನ ನಿಜ ಏನು, ತಾನ್ಯಾರು, ಈ ಪ್ರಕೃತಿ ಏನು ಅನ್ನೋದು ಅದಕ್ಕೆ ಒಳಗಿಂದ ಗೊತ್ತೇ ಇರ್ತದೆ. ಹಾಗೆ ತನ್ನ ನಿಜದ ಅರಿವನ್ನು ಯಾವ ಮನುಷ್ಯ ಪಡ್ಕೊಂಡಿದ್ದಾನೋ ಅವನು ಜ್ಞಾನಿ. ಆ ಜ್ಞಾನಿಗೆ
ಇದೇ ನಿಶ್ಚಿಂತ ಭಾವದಿಂದ ಅವನು ತನ್ನ ಜೀವನವನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಲಿಕ್ಕಾಗ್ತದೆ. ಅಷ್ಟೇ ಅಲ್ಲ, ಜನ್ಮ ಮರಣಗಳನ್ನು ದಾಟಿ ಈ ಎಲ್ಲ ರೀತಿಯ ಕಲ್ಮಶಗಳಿಂದಲೂ ಹೊರತಾದ ಶ್ರೇಷ್ಠ ಪರಮಧಾಮವನ್ನು ಆ ಮನುಷ್ಯ ಪಡಿತಾನೆ. ಪೂರ್ಣ ಜ್ಞಾನವಿರುವ ಮನುಷ್ಯನಿಗೆ ಪರಮಧಾಮ ಅಂದರೆ ವಿಷ್ಣು ಪದ ಅಂತ ಹೇಳ್ತಾರಲ್ಲ, ಮುಕ್ತಿ ಅಂತ. ಅದು ಯಾಕೆ ದೊರೀತದೆ ಅಂತಂದರೆ, ಈ ರೀತಿಯ ಕಲ್ಮಶಗಳಿಂದ ಅವನ ಮನಸ್ಸು ಹೊರತಾಗಿರ್ತದೆ, ತುಂಬ ಸ್ವಚ್ಛವಾಗಿ ತನ್ನ ಜ್ಞಾನವನ್ನು ಪಡೆದಿರ್ತದೆ. ಈ ಜ್ಞಾನದ ಸ್ಥಿತಿಯಲ್ಲಿರುವವನಿಗೆ ಜೀವನದಿಡೀ ನಿಶ್ಚಿಂತೆಯೇ ಇರ್ತದೆ. ಅವನು ಯಾವ ಕೆಲಸವನ್ನು ಮಾಡ್ತಾ ಇದ್ದರೂ ನಿಶ್ಚಿಂತ ಭಾವದಲ್ಲಿ ಮಾಡ್ತಾನೆ. ಹಾಗೆ ತನ್ನ ಮರಣವನ್ನೂ ಕೂಡ ಅಷ್ಟೇ ನಿಶ್ಚಿಂತ ಭಾವದಲ್ಲಿ ತಾನು ಎಲ್ಲಿಂದ ಬಂದಿದ್ದೀನೋ ಅಲ್ಲಿಗೆ ಮರಳ್ತಾ ಇದ್ದೇನೆ ಅನ್ನುವಂಥ ಜ್ಞಾನವನ್ನಿಟ್ಕೊಂಡು ಪರಮಾನಂದದಿಂದ ಆ ಮರಣದಲ್ಲಿ ಅವನು ಆ ಪರಮ ಸಾಯುಜ್ಯವನ್ನು ಪಡಿತಾನೆ. ಹೀಗಾಗಿ ಯಾವುದೇ ಚಿಂತೆ ಇರೋದಿಲ್ಲ ಇಂಥವನಿಗೆ ಅಂತ ಈ ನಾಮಗಳೆಲ್ಲ ಸೂಚಿಸುವಂಥದ್ದು. ಕೃಷ್ಣನ ಮಾತಿನ ಅರ್ಥವೂ ಇದೆ. ನಿಶ್ಚಿಂತ ಅಂತ ಅನ್ನುವಾಗ ಈ ಮಾತೆಯ ನಾಮ ಏನಿದೆ ಇದು ಕೂಡ ತಾನು ಹೇಗಿದ್ದೇನೆ, ತನ್ನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಸೂಚಿಸ್ತಾ, ಜೊತೆಗೆ ನೀನು ಕೂಡ ನನ್ನದೇ ರೀತಿಯಿಂದ ನಿನ್ನ ಜೀವನವನ್ನು ಬಾಳಿದರೆ, ಈ ರೀತಿ ಜ್ಞಾನವನ್ನು ಗಳಿಸಿಕೊಂಡು ಜೀವನ ಸಾರ್ಥಕ ಮಾಡಿಕೊಂಡ್ರೆ ನಿನಗೂ ಇದೇ ಸ್ಥಿತಿ ಬರಲಿಕ್ಕೆ ಸಾಧ್ಯ ಇದೆ. ಬಹಳ ಅಮೂಲ್ಯವಾದದ್ದು ಈ ಮನುಷ್ಯ ಜೀವನ. ಇದನ್ನು ಈ ರೀತಿಯಲ್ಲಿ ನೋಡು, ಈ ರೀತಿಯಲ್ಲಿ ನಿನ್ನ ಜೀವನವನ್ನು ಜ್ಞಾನಕ್ಕಾಗಿ ಪ್ರಯತ್ನ ಮಾಡುವಂಥ ಹಾದಿಯಲ್ಲಿ ನೀನು ಸಾಗಿಸ್ಕೋ ಅಂತ ಈ ನಾಮಗಳು ಹೇಳ್ತಾ ಇವೆ. ಮುಂದಿನ ನಾಮ ನಿರಹಂಕಾರ. ನಿರಹಂಕಾರ ಅಂತಂದರೆ ಯಾವ ಅಹಂಕಾರವೂ ಇಲ್ಲದವಳು ಅಂತ ಅರ್ಥ. ಭಾಳ ಆಶ್ಚರ್ಯ ಅಂತಂದರೆ, ಈ ಒಂದು ನಿರ್ಗುಣ ಸ್ಥಿತಿಯನ್ನು ಹೇಳ್ತಾ ಇದೆಯಲ್ಲ ಈ ನಾಮಗಳು. ಈ ನಾಮಗಳೆಲ್ಲ ಒಳಗಿನಿಂದ ಯೋಚನೆ ಮಾಡಿದರೆ ನಾವು ಹೇಗಿರಬೇಕು ಅನ್ನೋದನ್ನು ಸೂಚಿಸ್ತದೆ. ಮತ್ತು ನಮ್ಮ ಜೀವನವನ್ನು ತುಂಬ ಸುಲಭ ಮಾಡಿಕೊಳ್ಳಿಕ್ಕೆ, ತುಂಬ ಹಗೂರ ಮಾಡಿಕೊಳ್ಳಿಕ್ಕೆ, ತುಂಬ ಆನಂದಯುತವಾಗಿ ನಮ್ಮ ಬದುಕನ್ನು ಕಳೀಲಿಕ್ಕೆ ಯಾವ್ಯಾವ ಗುಣಗಳು ಬೇಕು ಅನ್ನೋದನ್ನೂ ಕೂಡ ಈ ನಾಮದಿಂದ ಸೂಚನೆ ಮಾಡ್ತಾ ಇವೆ. ನೋಡಿ, ನಿಶ್ಚಿಂತ, ನಿರಹಂಕಾರ ಇದೆಲ್ಲ ಏನನ್ನು ಹೇಳ್ತಾ ಇವೆ? ನಾವು ನಿಶ್ಚಿಂತರಾಗೋ ಬಗೆಯನ್ನು ಹೇಳ್ತಾ ಇದೆ. ಅಹಂಕಾರವನ್ನು ಅಳಿದ್ರೆ ಏನಾಗ್ತದೆ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ನೋಡೋಣ ಇದ್ರ ವಿವರಣೆಯನ್ನು. ನಿರಹಂಕಾರ, ಅವಳಿಗೆ ಅಹಂಕಾರವೇ ಇಲ್ಲ, ಅವಳಿಗೆ ಅಭಿಮಾನವೇ ಇಲ್ಲ. ಈ ಪರಮಜ್ಞಾನ ಪರಿಪೂರ್ಣವಾದ ಪರತತ್ವ ಇದು. ಈ ಚೈತನ್ಯ ಲಲಿತಾಂಬಿಕೆ ಅಂತ ನಾವು ಸ್ತುತಿ ಮಾಡ್ತಾ ಇದ್ದೀವಲ್ಲ, ಇದು ಪರಮಜ್ಞಾನ ಪರಿಪೂರ್ಣವಾದಂಥ ಭಗವತ್ ಸ್ಥಿತಿ, ಪರತತ್ವ ಅಂತ ಹೇಳ್ತೀವಲ್ಲ. ಈ ಗರ್ವ, ಅಹಂಕಾರ, ಇತರರ ಬಗ್ಗೆ ಅಸೂಯೆ ಇದೆಲ್ಲ ಮನುಷ್ಯನಲ್ಲಿರುವಂಥ ಗುಣ, ಮನುಷ್ಯನ ಮನಸ್ಸು ಅಥವಾ ನಮ್ಮದೇ ಮನಸ್ಸು. ಅಜ್ಞಾನದಲ್ಲಿದ್ದಾಗ ನೆನ್ಪಿಟ್ಕೊಳ್ಳಿ, ಈ ಗರ್ವ, ಅಹಂಕಾರ, ಅಭಿಮಾನ, ಅಸೂಯೆ ಇಂಥದ್ದೆಲ್ಲ ಇದೆಯಲ್ಲ, ಇದೆಲ್ಲ ನಾವು ಅಜ್ಞಾನದಲ್ಲಿ ಇರುವಾಗ ನಮ್ಮನ್ನು ಆವರಿಸಿದಂಥ ಮನಸ್ಥಿತಿ. ಇದೇ ಒಂದು ಮಾಯಾ ಮನಸ್ಥಿತಿಯೇ ನಮ್ಮಲ್ಲಿ ಒಂದು ಜ್ಞಾನ ಇದೆ ಅನ್ನುವಂಥ ಗರ್ವವನ್ನು ತಂದಿಡ್ತದೆ. ನನ್ನಷ್ಟು ಬುದ್ಧಿಶಾಲಿ ಇನ್ಯಾರೂ ಇಲ್ಲ ಅನ್ನುವಂಥ ಗರ್ವವನ್ನು ತಂದಿಡ್ತದೆ. ಈ ಗರ್ವ ಎಲ್ಲ ಕಷ್ಟಕ್ಕೂ ಮೂಲ, ನಮ್ಮೆಲ್ಲ ಕಷ್ಟಕ್ಕೂ ಮೂಲ ಈ ಅಭಿಮಾನ ಅಥವಾ ಅಹಂಕಾರವೇ. ನೋಡಿ, ಇದು ಒಂದು ಬಗೆ ಅಸೂಯೆ. ನಮ್ಮ ಅಕ್ಕಪಕ್ಕದವರಲ್ಲಿ, ನಮ್ಮದೇ ಬಂಧುಗಳಲ್ಲಿ, ನಮ್ಮದೇ ಗೆಳೆತನದಲ್ಲಿ, ಯಾವುದರಲ್ಲೇ ಇರ್ಬೋದು, ನಮ್ಮ ಸುತ್ತಮುತ್ತ ಇರುವವರಲ್ಲಿ ಒಂದು ರೀತಿ ಈ ನಮ್ಮೊಳಗಿನ ಗರ್ವವೇ ಸೂಕ್ಷ್ಮವಾಗಿ ಅಸೂಯೆಯನ್ನು ಹುಟ್ಟುಹಾಕುವಂಥದ್ದು. ಏನು ಮಾಡ್ತದೆ ಇದು? ಈ ಅಸೂಯೆ ಸ್ಪರ್ಧೆಯನ್ನು ಕ್ರಿಯೇಟ್ ಮಾಡ್ತದೆ. ಆ ಸ್ಪರ್ಧೆಯ ಮೂಲಕ, ಸ್ಪರ್ಧಾ ಮನೋಭಾವದ ಮೂಲಕ ನಮಗೇನೆ, ನಮ್ಮ ಮನಸ್ಸಿಗೇನೆ ಸ್ಪರ್ಧಾ ಮನೋಭಾವದ ಮೂಲಕ ಒಂದು ಚಿಂತೆಯನ್ನು, ಒಂದು ದುಃಖವನ್ನು ಉಂಟು ಮಾಡಿ ನಮ್ಮನ್ನೇ ಕಷ್ಟಕ್ಕೆ ಸಿಲುಕಿಸ್ತದೆ. ಇದು ಅಹಂಕಾರದ ಒಳಗುಣ. ಯಾರು ನಮ್ಮನ್ನು ಪ್ರೀತಿಸ್ತಾರೋ, ಗೌರವಿಸ್ತಾರೋ ಅವರಿಂದ ನಮ್ಮನ್ನು ದೂರ ಮಾಡ್ತದೆ. ಅಲ್ಲದೆ ನಮಗೆ ಹಲವಾರು ಬಗೆಯ ಕಷ್ಟವನ್ನು, ನಷ್ಟವನ್ನು ಮಾಡ್ತದೆ. ಅಹಂಕಾರವನ್ನು ಬಿಡದೆ ಅದನ್ನು ಪೋಷಣೆ ಮಾಡುವವರು ಕೊನೆಗೆ ತಮ್ಮ ನಾಶಕ್ಕೆ ತಾವೇ ಕಾರಣರಾಗ್ತಾರೆ. ಹೀಗೆಲ್ಲ ಈ ಅಹಂಕಾರದ ವರ್ತನೆ ಇರೋದರಿಂದ
ನಾವು ಈ ಅಹಂಕಾರದ ಗುಣವನ್ನು ವಿಚಾರಿಸಿ ನಮ್ಮದೇ ಈಗೋವನ್ನು, ಪ್ರತಿಯೊಬ್ಬರಿಗೂ ಇರ್ತದೆ ಈ ಈಗೋ, ಆದರೆ ಈ ಈಗೋ ಪ್ರಮಾಣ ಮಾತ್ರ ಹೆಚ್ಚು ಕಡಿಮೆ ಇರ್ತದೆ ಅಷ್ಟೇ. ಎಷ್ಟೇ ಇದ್ರೂ ಅದು ಈ ಅಹಂಕಾರ ಅನ್ನುವಂಥದ್ದು ಬೇರೆಯವರಿಗೆ ತೊಂದರೆ ಕೊಡೋದಲ್ಲದೆ ನಮ್ಮನ್ನೂ ಕೂಡ ಅದು ನಾಶ ಮಾಡ್ತದೆ ಅನ್ನುವಂಥ ಸೂಕ್ಷ್ಮವನ್ನು ತಿಳಿದು ನಮ್ಮ ಈಗೋವನ್ನೇ ನಾವು ಪ್ರಯತ್ನಪೂರ್ವಕವಾಗಿ ಬಿಡ್ತಾ ಬರಬೇಕು. ಇದನ್ನು ಸೂಚಿಸಲಿಕ್ಕೆಂದೇ ಈ ನಾಮ ಬಂದಿದೆ, ನಿರಹಂಕಾರ. ನೀನು ನಿರಹಂಕಾರಿಯಾದರೆ ತುಂಬ ಸುಖವಾಗಿರ್ತಿ ಅಂತ ಈ ನಾಮ ಒಳಸೂಚನೆ ಕೊಡ್ತಾ ಇದೆ. ಈ ಮಾತಿಗೆ ಯಾವ ಅಹಂಕಾರವೂ ಇಲ್ಲದೇನೆ ಇಡೀ ಜಗತ್ತನ್ನು ಪ್ರತಿ ಕ್ಷಣ ಯಾವಾಗಿಂದ ನಡೆಸ್ತಿದ್ದಾಳೆ ಅಂತ ಗೊತ್ತಿಲ್ಲ, ಯಾವಾಗ ಮುಗಿಸ್ತಾಳೆ ಅಂತಲೂ ಗೊತ್ತಿಲ್ಲ, ಅಲ್ಲಿ ತನಕನೂ ನಿಶ್ಚಿಂತಳಾಗಿ ನಿರಹಂಕಾರದಿಂದ ಈ ಜಗತ್ ಪರಿಪಾಲನೆ ಮಾಡ್ತಾ ಇದ್ದಾಳೆ. ಇಷ್ಟು ದೊಡ್ಡ ಶಕ್ತಿ ಚೈತನ್ಯವೇ ಹೀಗಿರುವಾಗ ನಿಂದೇನು ಮನುಷ್ಯ, ಒಂದು ಕಣ ಆಗಿರುವಂಥ ನೀನು, ಇಡೀ ಸೃಷ್ಟಿಯಲ್ಲಿ ಒಂದು ಕಣ ಆಗಿರುವಂಥ ನೀನು ಯಾಕಿಷ್ಟು ಅಹಂಕಾರವನ್ನು ತುಂಬಿಕೊಂಡು ನೀನೇ ಕಷ್ಟಪಡ್ತಿದ್ದಿ, ಇದನ್ನು ವಿಚಾರಿಸು ಅಂತ ವಶಿನ್ಯಾದಿ ವಾಗ್ದೇವಿಯರು ತಮ್ಮ ಈ ನಾಮದ ಸ್ತುತಿಯಿಂದ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಇದನ್ನು ನಾವು ವಿಚಾರ ಮಾಡಿ ನೋಡ್ಕೋಬೇಕು. ಮುಂದಿನ ನಾಮ ನಿರ್ಮೋಹ. ನಿರ್ಮೋಹ ಅಂದರೆ ಮೋಹರಹಿತಳು, ಯಾವ ಅಟ್ಯಾಚ್ಮೆಂಟು ಯಾರ ಮೇಲೂ ಅವಳಿಗಿಲ್ಲ. ಇದನ್ನು ಈ ನಾಮ ಹೇಳ್ತಾ ಇದೆ. ಯಾವ ಮೋಹವೂ ಇಲ್ಲದೆ ಇರಲಿಕ್ಕೆ ಕಾರಣ ಅಂತಂದರೆ ಅವಳು ಜ್ಞಾನಭರಿತಳು, ಜ್ಞಾನಸ್ವರೂಪಳು, ಯಾವುದನ್ನು ಅಂಟಿಕೊಂಡಿಲ್ಲ, ಎಲ್ಲವನ್ನೂ ತಾನೇ ಮಾಡಿದ್ದಾಳೆ, ತಾನೇ ನಡೆಸ್ತಾ ಇದ್ದಾಳೆ, ಕೊನೆಗೆ ತಾನೇ ನಾಶ ಮಾಡ್ತಾಳೆ. ಆದರೂ ತನ್ನಿಂದಲೇ ಹುಟ್ಟಿ ಬಂದ ಯಾವ ಸಂಗತಿಗಳನ್ನು, ಯಾವ ವಿಷಯವನ್ನು ಅವಳು ಅಂಟಿಕೊಂಡಿಲ್ಲ. ಹಾಗಾಗಿ ಅವಳು ನಿರ್ಮೋಹ ಅಂತ ಈ ನಾಮ ಹೇಳುವಂಥದ್ದು. ಅತಿ ಪ್ರೀತಿ ಅಥವಾ ಪೊಸೆಸಿವ್ನೆಸ್ ಅಂತ ಹೇಳ್ತೀವಲ್ಲ, ಈ ಮೋಹದಿಂದ ಸಂಭವಿಸುವಂಥ ವಿಷಯ ಇದು. ಈ ಪೊಸೆಸಿವ್ನೆಸ್ಸೇ ನಮ್ಮ ಕುಟುಂಬ ಜೀವನದಲ್ಲೂ ನಮ್ಮ ಪ್ರಪಂಚ ಜೀವನದಲ್ಲೂ ಕೂಡ ನಮಗೆ ತುಂಬ ದುಃಖಕ್ಕೆ, ನೋವಿಗೆ ಕಾರಣವಾಗುವಂಥದ್ದು. ನಮ್ಮ ಸುತ್ತಮುತ್ತಲೇ ನೋಡಿದ್ರಲ್ಲಿ ನಮ್ಮ ಮನೆಯಲ್ಲೂ ಇರಬಹುದು, ಈ ಕೌಟುಂಬಿಕವಾಗಿ ಈ ಮೋಹ ಎಷ್ಟೆಷ್ಟು ನೋವು ದುಃಖ ತನಗೂ ಕೊಟ್ಕೊಳ್ತದೆ, ಹಾಗೆ ಮತ್ತೊಬ್ಬರಿಗೂ ಕೊಡ್ತದೆ. ಇದು ನಮಗೆಲ್ಲ ಗೊತ್ತೇ ಇದೆ. ಇದು ಎಲ್ಲಿ ತನಕ ಮುಂದುವರಿತದೆ ಈ ಅಟ್ಯಾಚ್ಮೆಂಟ್ ಅಂತಂದರೆ, ನಮ್ಮದೇ ಮನಸ್ಸಿನ ಅಟ್ಯಾಚ್ಮೆಂಟು ಎಲ್ಲಿ ತನಕ ಇದು ತಗೊಂಡು ಹೋಗ್ತದೆ ನಮ್ಮನ್ನು ಅಂತಂದರೆ, ಈ ಬದುಕನ್ನು ಅತಿಯಾಗಿ ಪ್ರೀತಿಸಿ ಅಂಟ್ಕೊಂಡು ಸಾವಿನ ಬಗೆಗೂ ಯೋಚಿಸದೆ ಆ ಸಾವನ್ನೇ ನಾವು ತಿರಸ್ಕರಿಸುವ ಮಟ್ಟಕ್ಕೆ ನಮ್ಮನ್ನು ಒಯ್ತದೆ. ಸಾವು ಬೇಡ ನಮಗೆ. ಸಾವು ಅಂದರೆ ಬದುಕಿನ ಇನ್ನೊಂದು ಮುಖ. ಮನುಷ್ಯನಿಗೆ ಜೀವನ ಪ್ರೀತಿ ಇರಬೇಕು, ಹಾಗೆ ಸಾವಿಗೂ ಸಿದ್ಧವಾಗಲೂಬೇಕು. ಈ ರೀತಿ ಜೀವನವನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಕೊನೆಗೆ ನಮಗೆ ಸಾವಿಗೆ ಭಯ ಆಗೋದಿಲ್ಲ. ಈ ಸಾವು ಯಾರಿಗೆ ಯಾವಾಗ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಕೇವಲ ಬಿದ್ದು ಹೋಗುವಂಥ ದೇಹ ಮಾತ್ರ ಅಲ್ಲ, ಈ ದೇಹದೊಳಗೆ ಇನ್ನೊಂದು ಸ್ತರ, ನಮ್ಮದೇ ಸ್ತರ ಇನ್ನೊಂದಿದೆ. ಅದು ಸತ್ಯತತ್ವ ಅಥವಾ ಈಗ ನಾವು ಆರಾಧನೆ ಮಾಡುವಂಥ ಚೈತನ್ಯ, ಅದರನ್ನೇ ಲಲಿತಾಂಬಿಕೆ ಅಂತ ಕರಿತಾ ಇದ್ದೀವಲ್ಲ. ನಮ್ಮ ದೇಹದೊಳಗೆ ಹೇಗಿದೆ ಅಂತ ನಾವು ನೋಡಿಕೊಂಡ್ರೆ ಇದನ್ನೇ ಜ್ಞಾನ ಅಂತ ಹೇಳುವಂಥದ್ದು. ಈ ರೀತಿ ಜ್ಞಾನ ನಮಗೆ ಬಂದರೆ ಅಂದರೆ ನಾವು ಬರೀ ಶರೀರ ಅಲ್ಲ, ಶರೀರದೊಳಗೆ ನಮ್ಮನ್ನು ಕಾಪಾಡುವಂಥದ್ದು, ನಮ್ಮನ್ನು ಬದುಕಿಸ್ತಾ ಇರುವಂಥದ್ದು, ಕೊನೆಗೆ ನಮ್ಮನ್ನು ಮರಣಿಸುವಂಥದ್ದು ಇನ್ನೇನೋ ಒಂದಿದೆ ಅಂತ ನಾವು ಅನುಭವಾತ್ಮಕವಾಗಿ ತಿಳಿದುಕೊಂಡಾಗ ನಮಗೂ ಕೂಡ ಈ ಶರೀರದಲ್ಲಾಗಲಿ ಅಥವಾ ನಮ್ಮ ಈ ಹೊರಜೀವನದಲ್ಲಾಗಲಿ ಯಾವ ವ್ಯಕ್ತಿಗಳ ಬಗ್ಗೆ ಅಥವಾ ಯಾವ ವಸ್ತುಗಳ ಬಗ್ಗೆ ಮೋಹ ಅನ್ನುವಂಥದ್ದು ಇರೋದಿಲ್ಲ. ಹಿಂದಿನ ನಾಮ ಹೇಳ್ದಂಗೆ ಅಹಂಕಾರ ಏನಿದೆ ಆ ಅಹಂಕಾರವು ಬಿದ್ದು ಹೋಗಿ ನಿರಹಂಕಾರ ಸ್ಥಿತಿಯೂ ಬರ್ತದೆ. ಅಲ್ಲಿಗೆ ನಿರಹಂಕಾರ, ನಿರ್ಮೋಹ ಅನ್ನುವಂಥ ನಾಮಗಳು ಯಾವ ಪರಿಣಾಮವನ್ನು ಹೇಳ್ತದೋ ಅದು ನಮ್ಮಲ್ಲೇ ಸಂಭವಿಸ್ತದೆ. ನಾವು ಕೂಡ ನಿಶ್ಚಿಂತರಾಗಿ, ನಿರಹಂಕಾರರಾಗಿ, ನಿರ್ಮೋಹಿಗಳಾಗಿ ನಮ್ಮ ಜೀವನವನ್ನು ಮಾಡಬಹುದು ಅಂತ ಈ ನಿರ್ಮೋಹ ಅನ್ನುವಂಥ ನಾಮ ನಮಗೆ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಈ ಸ್ಥಿತಿಯಲ್ಲೇ ಈ ಲಲಿತಾಂಬಿಕೆ ಇರೋದರಿಂದ
ಅಂದರೆ ನಿರ್ಮೋಹ ಸ್ಥಿತಿ, ನಿರಹಂಕಾರ ಸ್ಥಿತಿಯಲ್ಲೇ ಅವಳು ಯಾವಾಗಲೂ ಇರೋದರಿಂದ ಅವಳಿಗೆ ಬದುಕು ಸಾವು ಎರಡೂ ಒಂದೇ. ಹಾಗಾಗಿ ನಮ್ಮ ಹುಟ್ಟು, ಜೀವನ ವ್ಯವಸ್ಥೆ ಮತ್ತು ನಮ್ಮ ಸಾವು, ಈ ಎಲ್ಲ ಸಂಗತಿಗಳನ್ನು ಅವಳು ನಿರ್ಮೋಹವಾಗಿ ಸುಲಲಿತವಾಗಿ ನಡೆಸ್ತಾಳೆ. ಈ ಆತ್ಮಜ್ಞಾನಿಗಳು ಅಂತ ನಾವೇನು ಹೇಳ್ತೀವಿ, ಅವರು ಇದೇ ರೀತಿ ಬದುಕ್ತಾರೆ. ಹಾಗೆ ಮರಣ ಹೊಂದುವಾಗಲೂ ಕೂಡ ಆನಂದದಿಂದ ಸ್ವ ಇಚ್ಛೆಯಿಂದ ಈ ದೇಹವನ್ನು ಬಿಡ್ತಾರೆ. ಈ ಸ್ಥಿತಿ ಮನುಷ್ಯನಿಗೆ ಸಾಧ್ಯವಿದೆ. ಆದರೆ ಕಲ್ಮಶ ಭಾವ, ಅಜ್ಞಾನ ಅವನ ಮನಸ್ಸಿನಲ್ಲಿ ತುಂಬಿರುವಾಗ ಈ ಸ್ಥಿತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಮ್ಮೊಳಗಿನ ಆತ್ಮ ಚೈತನ್ಯದ ಸ್ತರವನ್ನು ತಿಳಿದು ಅದರಲ್ಲೇ ನಿಂತಿರ್ತಾರೋ ಅವರಿಗೆ ಮಾತ್ರ ಈ ರೀತಿಯ ಸ್ಥಿತಿ ಸಾಧ್ಯ ಇದೆ ಅಂತ ಈ ನಾಮಗಳು ಸೂಚನೆ ಕೊಡ್ತಾ ಇವೆ. ಮುಂದಿನ ನಾಮ ಮೋಹನಾಶಿನಿ, ಮೋಹವನ್ನು ನಾಶ ಮಾಡುವವಳು ಅಂತ ಈ ನಾಮದ ಅರ್ಥ. ಹಿಂದಿನ ನಾಮ ಏನು ಹೇಳಿತ್ತು? ನಿರ್ಮೋಹ, ಅವಳಿಗೆ ಮೋಹವೇ ಇಲ್ಲ ಅಂತ. ಈ ನಾಮ ಏನು ಹೇಳ್ತಾ ಇದೆ? ಯಾರು ತನ್ನ ಶರಣಾಗತಿಯಾಗಿ ಬರ್ತಾರೋ, ತನ್ನ ಜ್ಞಾನಕ್ಕಾಗಿ ಬರ್ತಾರೋ ಅಂಥವರಿಗೆ ಮೋಹವನ್ನು ನಾಶ ಮಾಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ತನ್ನ ಭಕ್ತರಿಗೆ ಅಥವಾ ಜ್ಞಾನಾಸಕ್ತರಿಗೆ ನಿರ್ಮೋಹಿಯಾದ ಈ ದೇವಿ ಅದ್ವೈತದ ಜ್ಞಾನವನ್ನು ನೀಡಿ ಈ ಮೋಹವನ್ನು ಅಳಿಸ್ತಾಳೆ. ಯಾಕೆಂದರೆ ಅವಳು ಸ್ವತಃ ಅದ್ವೈತ ಸ್ಥಿತಿಯಲ್ಲಿ ಇರುವಂಥವಳು. ಈ ಏಕತ್ವ ಅಥವಾ ಅದ್ವೈತ ಅಂದ್ರೇನು? ಗೀತೆಯಲ್ಲಿ ಅಥವಾ ಉಪನಿಷತ್ತಲ್ಲಿ ಬೋಧಿಸಿದ ಆತ್ಮವಿಚಾರ. ಜೀವಾತ್ಮ ಅಧ್ಯಾತ್ಮ ಸಾಧನೆಯಿಂದ ಪಡೆದುಕೊಳ್ಳಬಹುದಾದ ಜ್ಞಾನ ಏನಂದರೆ, ತನ್ನೊಳಗೆ ಜೀವವಾಗಿ ಒಳಪ್ರವೇಶಿಸಿದ ಚೈತನ್ಯವೇ ನಾನು, ಹೊರತಾಗಿ ಈ ದೇಹ ಮನಸ್ಸುಗಳ ಸಂಯುಕ್ತ ನಿಕಾಯ ನಾನಲ್ಲ. ಆ ನಾನು ಎಲ್ಲರೊಳಗೂ ಒಂದೇ ಆದ ಚೈತನ್ಯ. ಅದು ಎಲ್ಲಿಗೂ ಹೋಗೋದು ಇಲ್ಲ, ಎಲ್ಲಿಗೂ ಬರೋದು ಇಲ್ಲ. ಅದು ಬದಲಾವಣೆ ಇಲ್ಲದೇನೆ ಇದ್ದಂತೆ ಇರ್ತದೆ. ಬದಲಾಗುವಂಥ ಈ ದೇಹ ಮಾತ್ರ ಹೋಗ್ತಾ ಬರ್ತಾ ಇರುತ್ತೆ. ಈ ಸತ್ಯವನ್ನು ಯಾವ ಸಾಧಕ ಅನುಭವಕ್ಕೆ ತಂದುಕೊಂಡನೋ ಅವನಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಅಷ್ಟೇ ಅಲ್ಲ, ತನ್ನ ಜೀವ ರಹಸ್ಯ ಯಾವ ಮನುಷ್ಯನಿಗೆ ಗೊತ್ತಾಯ್ತೋ ಅವನಿಗೆ ಎಲ್ಲ ಜೀವದ ರಹಸ್ಯವೂ ಗೊತ್ತಾಗಿಬಿಡ್ತದೆ. ಆಗ ಅವನಿಗೆ ಮೋಹ ಶೋಕ, ಈ ಮೋಹ ಶೋಕ ಅನ್ನುವಂಥದ್ದು ಅವನ ಜೀವನದ ಸಂದರ್ಭದಲ್ಲೇ ಇರಲಿ ಅಥವಾ ಅವನ ಸಾವಿನ ಸಂದರ್ಭದಲ್ಲಿಯೇ ಇರಲಿ, ಅವನನ್ನು ಬಾಧಿಸಲಾರದು. ಜ್ಞಾನ ಪರಿಪೂರ್ಣನಾಗಿ ಇರ್ತಾನೆ. ಅವನಿಗೆ ಈ ದೇಹ ಶಾಶ್ವತ ಅಲ್ಲ, ಶಾಶ್ವತವಾದದ್ದೆಂದೂ ಸಾಯೋದಿಲ್ಲ ಅಂತ ಅವನಿಗೆ ಗೊತ್ತಿರ್ತದೆ. ಅಂತಹ ನಿರ್ಮೋಹ ಸ್ಥಿತಿ ಈ ಜಗನ್ಮಾತೆಯ ಜ್ಞಾನದಿಂದ ಅಥವಾ ಜಗನ್ಮಾತೆಯ ಕಡೆಗಿನ ಭಕ್ತಿಯಿಂದ ಸಾಧ್ಯವಾಗ್ತದೆ ಅಂತ ಈ ಮೋಹನಾಶಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಇದನ್ನು ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ದೇಹದಲ್ಲಿರುವ ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆಯೇ ಅವನು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ. ಧೀರನಾದವನು ಅಂದರೆ ಜ್ಞಾನಿ, ಯಾರಿಗೆ ಈ ರಹಸ್ಯ ಗೊತ್ತಿದೆಯೋ ಅವನು ಧೀರ. ಅವನು ಈ ಸಾವಿಗಾಗಿ ಕೊರಗೋದಿಲ್ಲ. ಹಾಗೆ ಜೀವನಕ್ಕಾಗೂ ಅವನು ಕೊರಗೋದಿಲ್ಲ. ಜೀವನದಲ್ಲಿ ಏನು ಬಂತೋ ಅದನ್ನು ಸುಲಲಿತವಾಗಿ ಈ ಜ್ಞಾನದಿಂದ ಮಾಡ್ತಾ ಹೋಗ್ತಾನೆ. ಹಾಗೆ ಸಾವನ್ನು ಕೂಡ ಅಷ್ಟೇ ಆನಂದವಾಗಿ ಸುಲಲಿತವಾಗಿ ಸ್ವೀಕರಿಸ್ತಾನೆ. ಆ ಸ್ಥಿತಿ ಮನುಷ್ಯನಿಗೆ ಸಾಧ್ಯ ಇದೆ ಅಂತ ಕೃಷ್ಣ ಹೇಳುವಂಥದ್ದು. ಅದರನ್ನೇ ಇಲ್ಲಿ ಈ ನಾಮ ಹೇಳ್ತಾ ಇದೆ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ, ಈ ಭಗವದ್ಗೀತೆ ಯಾವ ಸಂದರ್ಭದಲ್ಲಿ ಬೋಧನೆ ಆಯಿತು ನಮಗೆಲ್ಲ ಗೊತ್ತೇ ಇದೆ. ಈ ಅರ್ಜುನ ಅವನೇನು ಅಜ್ಞಾನಿ ಅಲ್ಲ, ಕೃಷ್ಣನ ಸಾಂಗತ್ಯದಲ್ಲೇ ಇದ್ದವ, ತುಂಬ ಧೀರ, ಶೂರ, ಒಳ್ಳೆ ಮನುಷ್ಯ. ಆದರೂ ಕೂಡ ಅಂಥವನಿಗೆ ಈ ಕುರುಕ್ಷೇತ್ರ ಯುದ್ಧ ಸಂದರ್ಭದಲ್ಲಿ ತನ್ನ ಗುರು, ತನ್ನ ಹಿರಿಯರನ್ನು ಸಂಹಾರ ಮಾಡಬೇಕು, ಇವರೆಲ್ಲ ತನ್ನವರು ಸ್ವಜನರು ಅನ್ನುವಂಥ ಒಂದು ಮೋಹ ಉಂಟಾಯಿತು. ಅದರಿಂದ ವಿಷಾದ ಉಂಟಾಯಿತು. ಈ ಸಂದರ್ಭದಲ್ಲಿ ಅವನು ಶ್ರೀ ಕೃಷ್ಣನಿಗೆ ಶರಣಾಗತಿ ಆದ್ದರಿಂದಲೇ ಈ ಮೋಹವನ್ನು ಭಗವದ್ಗೀತೆಯನ್ನು ಬೋಧಿಸುವ ಮೂಲಕ
ಅರ್ಜುನನ ಮೋಹವನ್ನು ಶ್ರೀಕೃಷ್ಣ ಕಳೀತಾನಲ್ಲ, ಇದೇ ರೀತಿ ಶ್ರೀಮಾತೆ ತನ್ನನ್ನು ಶರಣು ಬಂದವರಿಗೆ ಈ ಸಂಸಾರದ ಎಲ್ಲ ರೀತಿಯ ಮೋಹಗಳನ್ನು ಜ್ಞಾನವನ್ನು ನೀಡುವುದರ ಮೂಲಕ ಕೊಟ್ಟು ಆ ಕಲ್ಮಶಗಳನ್ನೆಲ್ಲ ಕಳೆದು, ಅಜ್ಞಾನವನ್ನೆಲ್ಲ ಕಳೆದು ಅವರ ಬದುಕನ್ನು ಸಾರ್ಥಕಗೊಳಿಸ್ತಾಳೆ ಅಂತ ಈ ಮೋಹನಾಶಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ನಿರ್ಮಮ, ಅಂದರೆ ಮಮಕಾರ ಇಲ್ಲದವಳು, ಭೇದವಿಲ್ಲದವಳು ಅಂತ ಅರ್ಥ. ಅಥವಾ ನನ್ನದೆಂಬುದು ಇಲ್ಲದವಳು, ನನ್ನದು ಬೇರೆದು ಅನ್ನೋ ಭಾವವೇ ಇಲ್ಲ. ಆ ರೀತಿ ಭೇದವಳಿದ ಸ್ಥಿತಿ ಈ ಮಾತೆಗಿದೆ. ಇದು ಹೇಗೆ ಅಂತ ನೋಡೋಣ. ಏಕತ್ವಜ್ಞಾನದಿಂದ ಮೋಹನಾಶ ಆಗ್ತದೆ ಅಂತ ಉಪನಿಷತ್ತು ಹೇಳುವಂಥದ್ದು. ತತ್ರ ಕೋ ಮೋಹಕ ಶೋಕ ಏಕತ್ವಮನು ಪಶ್ಯತ ಅಂತ ಉಪನಿಷತ್ತಿನ ಮಾತೊಂದಿದೆ. ಅವಳು ಸ್ವಯಂ ನಿರ್ಮೋಹ, ಹಾಗಾಗಿ ಭಕ್ತರ ಮೋಹವನ್ನು ಕೂಡ ಅವಳು ನಾಶ ಮಾಡ್ತಾಳೆ. ಅವಳ ರೀತಿ ಅಥವಾ ಅವಳ ದೃಷ್ಟಿ ಹೇಗಿದೆ ಅಂದರೆ, ತಾನು ಆತ್ಮಸ್ವರೂಪಿ, ತಾನೇ ಬೇರೆ 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 ರೂಪದಲ್ಲಿ ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿದ್ದೇನೆ. ನಾನೇ ಬೇರೆ ಬೇರೆ ರೂಪದಲ್ಲಿ ಇರುವಾಗ ನನಗಿಂತ ಬೇರೆ ಇನ್ನೊಂದು ವಸ್ತುವೇ ಇಲ್ಲ ಅಂತ ಗೊತ್ತಾದರೆ ಯಾವ ಮಮ, ಯಾವ ಮೋಹ, ಯಾವ ಶೋಕ ಅಲ್ವಾ? ಈ ರೀತಿ ಭೇದವನ್ನು ಅಳಿದವಳು, ಎಲ್ಲರಲ್ಲೂ ಸಮಭಾವದಲ್ಲಿ ಇರುವಂತಹ ಚೈತನ್ಯ. ಹಾಗಾಗಿಯೇ ನಿರ್ಮಮ ಅನ್ನುವಂಥ ನಾಮ. ಮುಂದಿನ ನಾಮ ಮಮತಾಹಂತ್ರಿ, ಮಮಕಾರವನ್ನು ಹೋಗಲಾಡಿಸುವವಳು. ಇದಕ್ಕೆ ಎರಡು ಅರ್ಥ ಇದೆ. ಮಮಕಾರ ಅಂತಂದರೆ ಅಟ್ಯಾಚ್ಮೆಂಟ್ ಅಥವಾ ಮೋಹ ಅಂತಲೂ ಒಂದು ಅರ್ಥ ಇದೆ. ಹಾಗೆ ಮಮಕಾರ ಅಂತಂದರೆ ಭೇದ ಅಳಿದ ಸ್ಥಿತಿ ಅಂತಲೂ ಒಂದು ಅರ್ಥ ಇದೆ. ಈ ಎರಡೂ ಅರ್ಥದಲ್ಲೂ ಕೂಡ ಈ ನಾಮವನ್ನು ತೆಗೆದುಕೊಳ್ಬೋದು. ಮಮತಾಹಂತ್ರಿ, ಮಮಕಾರವನ್ನು ಹೋಗಲಾಡಿಸುವವಳು. ನಮಗೆ ಯಾವುದರಲ್ಲಿ ಮಮಕಾರ? ಈ ಆಸ್ತಿ, ಮನೆ, ಸಂಪತ್ತು, ಕುಟುಂಬ ಇಂಥದ್ದೆಲ್ಲ ಸಂಪತ್ತು ಅಂತ ಭಾವಿಸಿ ನಾವು ಇದಕ್ಕೆಲ್ಲ ಅಂಟ್ಕೊಂಡು ಬಿಟ್ಟಿದ್ದೇವೆ. ಮನುಷ್ಯನಿಗೆ ಇದೆಲ್ಲವನ್ನು ಮೀರಿದ ಮಹಾ ಸಂಪತ್ತು ತನ್ನೊಳಗೆ ಇದೆ ಅಂತ ಈ ಆತ್ಮಜ್ಞಾನದಿಂದ ಗೊತ್ತಾದಾಗ ಈ ಹೊರಗಿನ ಲೌಕಿಕ ಸಂಪತ್ತನ್ನು ನಾವೇನು ಎಣಿಸ್ತಿದ್ವಿ, ಮನೆ, ಮಕ್ಕಳು, ಆಸ್ತಿ, ಇದೆಲ್ಲ, ಈ ಸಂಪತ್ತಿನ ಮಮತೆ ಕ್ಷೀಣಿಸ್ತಾ ಹೋಗ್ತದೆ. ಅಂತಹ ನಿಜವಾದ ಅರಿವಿನ ಸಂಪತ್ತನ್ನು ನೀಡಿ ಈ ತಾಯಿ ಮಮತೆಯನ್ನು ದೂರ ಮಾಡ್ತಾಳೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ನಮ್ಮ ಹೆತ್ತ ತಾಯಿ ಈ ಮಮತೆಯನ್ನು ತಾನೂ ತೋರಿಸ್ತಾಳೆ, ಮತ್ತು ಅವಳಿಗೆ ಗೊತ್ತಿಲ್ಲದಂತೆ ಆ ಮಮತೆಯನ್ನು ತುಂಬುತ್ತಾ ಹೋಗ್ತಾಳೆ ಮಕ್ಕಳಲ್ಲಿ. ಅದು ಈ ಸಂಸಾರ ಬೆಳಿಬೇಕಾದ್ರೆ ಈ ಮಮತೆ ಬೇಕು. ಹಾಗಾಗಿ ಈ ಲೋಕದ ತಾಯಿಯ ಮೂಲಕ ಈ ಜಗನ್ಮಾತೆ ನಮ್ಮಲ್ಲಿ ಮಮತೆಯನ್ನು ತುಂಬಿಡ್ತಾ ಹೋಗ್ತಾಳೆ. ಆದರೆ ಜಗನ್ಮಾತೆಯನ್ನು ನಮ್ಮ ಮನಸ್ಸಿಟ್ಟು ಆರಾಧನೆ ಮಾಡಿದಾಗ ನಮಗೇ ಬಂಧನವಾಗುವಂತಹ ಈ ಮಮತೆಯನ್ನು ಕಳೆದು ನಿಜವಾದ ಒಂದು ಬಂಧನವನ್ನು ಬಿಡಿಸಿ, ಅಂದರೆ ನಿಜವಾದ ಜ್ಞಾನವನ್ನಿತ್ತು ಈ ಬಂಧನವನ್ನು ಬಿಡಿಸಿ ಕಾಪಾಡ್ತಾಳೆ. ಈ ಲೋಕದ ತಾಯಿ ಜಗನ್ಮಾತೆಯ ಒಂದು ರೂಪವೇ ಅಲ್ವಾ? ಹಾಗಾಗಿ ಒಂದು ರೀತಿಯಲ್ಲಿ ಆ ಮಮತೆ ವಾತ್ಸಲ್ಯದ ಹಗ್ಗದಲ್ಲಿ ನಮ್ಮನ್ನು ಬಂಧಿಸ್ತಾಳೆ. ಹಾಗೆ ನಿಜವಾಗಿ ಆ ಮಮತೆಯೇ ನಮಗೆ ಕಷ್ಟ ಆದಾಗ, ನಮ್ಮ ಜೀವನವೇ ನಮಗೆ ಕಷ್ಟ ಆದಾಗ, ಆ ಮಮತೆ ವಾತ್ಸಲ್ಯದ ಮೂಲಕ ಅವಳಿಗೆ ಶರಣಾದಾಗ ಅವಳು ಜ್ಞಾನವನ್ನು ನೀಡುವುದರ ಮೂಲಕ ಆ ಮಮತೆ ವಾತ್ಸಲ್ಯದ ಹಗ್ಗ ಏನು ನಮ್ಮನ್ನು ಕಟ್ಟಾಕಿದೆ, ಆ ಹಗ್ಗದ ಆ ಪಾಶದ ಬಂಧನದಿಂದ ನಮ್ಮನ್ನು ಬಿಡಿಸ್ತಾಳೆ. ಹಾಗಾಗಿ ಮಮತಾಹಂತ್ರಿ ಎನ್ನುವಂಥ ನಾಮ, ಈ ನಿರ್ಮಮ ಮಮತಾಹಂತ್ರಿ ಅನ್ನುವಂಥ ನಾಮ, ಈ ರೀತಿಯ ಅರ್ಥವನ್ನು ನಮ್ಮ ಬಾಳಿನಲ್ಲಿ ನಾವು ಹೇಗೆ ಇದನ್ನು ಅಳವಡಿಸಿಕೊಂಡು ಮುನ್ನಡಿಬೇಕು, ಹೇಗೆ ನಾವು ನಮ್ಮ ಬಂಧನಗಳಿಂದ ನಮ್ಮ ಮನಸ್ಸನ್ನು ಬಿಡಿಸಿ ಫ್ರೀ ಮಾಡ್ಕೋಬೇಕು ಅನ್ನುವಂಥ ಸಂದೇಶವನ್ನು ಈ ನಾಮಗಳು ಒಂದೊಂದಾಗಿ ಕೊಡ್ತಾ ಹೋಗ್ತಾ ಇವೆ. ಮುಂದಿನ ನಾಮ ನಿಷ್ಪಾಪ, ಪಾಪರಹಿತಳು, ಯಾವ ಪಾಪದ ಲೇಪನವೂ ಇಲ್ಲದವಳು. ಇಲ್ಲೊಂದು ಪ್ರಶ್ನೆ ಬರ್ತದೆ ನಮಗೆ. ಹಾಗಾದರೆ ಈ ಜಗತ್ತನ್ನು ನಾಶಗೊಳಿಸುವವಳು ಇವಳು ಅಂತ ಹೇಳಿದ್ವಲ್ಲ, ಈ ನಾಶ ಮಾಡುವಾಗ ಇವಳಿಗೆ ಪಾಪ ಬರುವುದಿಲ್ವಾ ಅಂತ ಒಂದು ಪ್ರಶ್ನೆ ಕಾಡ್ಬೋದು.
ಆದರೆ ಅದು ಲೋಕೋಪಕಾರಕ್ಕಾಗಿ, ಸಜ್ಜನರ ಮತ್ತು ಧರ್ಮದ ರಕ್ಷಣೆಗಾಗಿ. ಹಾಗಾಗಿ ಅವಳ ಸಂಹಾರ ಕಾರ್ಯದಲ್ಲೂ ಅವಳಿಗೆ ಪಾಪವಿಲ್ಲ. ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ನಮೇ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೆ ಸ್ಪೃಹ. ಅಂದರೆ ಯಾವ ಕರ್ಮಗಳು ನನಗೆ ಅಂಟೋದಿಲ್ಲ. ಯಾಕೆ ಅಂತಂದರೆ ನಾನು ಯಾವ ಫಲ ನಿರೀಕ್ಷಣೆಯನ್ನಿಟ್ಕೊಂಡು ಕೂಡ ಕಾರ್ಯ ಮಾಡೋದಿಲ್ಲ. ನನಗೆ ಹಾಗಾಗಿ ಯಾವ ಪಾಪವೂ ಇಲ್ಲ, ಯಾವ ಅಂಟೂ ಇಲ್ಲ. ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ ಅಂತ ಅರ್ಥ ಆ ಮಾತಿಗೆ. ಈ ರೀತಿ ಭಗವತ್ತತ್ವ ಕಾರ್ಯನಿರ್ವಹಿಸ್ತದಲ್ಲ, ಹಾಗಾಗಿ ಪಾಪ ಅವಳಿಗೆ ಇಲ್ಲ. ಹಾಗೆ ಯಾರಿಗೆ ತಮ್ಮ ಪಾಪ ಪುಣ್ಯಗಳೆಂಬ ದ್ವಂದ್ವಗಳನ್ನು ಕಳ್ಕೋಬೇಕೋ ಅವರು ಭಕ್ತಿಯಿಂದ ಜಗನ್ಮಾತೆಯಲ್ಲಿ ಶರಣು ಹೋದರೆ ಆ ಪಾಪಗಳನ್ನು ಅವಳು ಕಳೆದು ಬಿಡ್ತಾಳೆ. ಮನಸ್ಸಿನ ಚಿಂತೆ, ಕೊರಗು, ಅಪರಾಧಿ ಪ್ರಜ್ಞೆ ಏನಿದೆ ಅದರೆಲ್ಲವನ್ನು ಕಳೆದು ಸ್ವಚ್ಛ ಮಾಡಿ ಮುಂದಿನ ಆತ್ಮಜ್ಞಾನಕ್ಕೆ ಆ ಭಕ್ತನನ್ನು ಸಿದ್ಧಗೊಳಿಸ್ತಾಳೆ ಅಂತ ಈ ನಿಷ್ಪಾಪ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಪಾಪನಾಶಿನಿ, ಪಾಪವನ್ನು ಪರಿಹರಿಸುವವಳು, ಪಾಪವನ್ನು ತೊಳೆದು ಹಾಕುವವಳು, ನಾಶ ಮಾಡುವವಳು, ಹೀಗೆಲ್ಲ ಅರ್ಥ. ಇದು ಈ ಚೈತನ್ಯ ಭಗವತಿಯನ್ನು ನಾವಿಲ್ಲಿ ದೇವಿ ಅಂತ ಆರಾಧನೆ ಮಾಡ್ತಾ ಇರೋದರಿಂದ ಇಲ್ಲಿ ಶ್ರೀವಿದ್ಯೆ, ಶ್ರೀ ಚಕ್ರಾರ್ಚನೆ, ಸಹಸ್ರನಾಮ ಪಾರಾಯಣ, ದೇವಿ ಮಹಾತ್ಮೆ ವ್ರತ, ದೇವಿ ಮಾನಸ ಪೂಜೆ, ಕುಂಕುಮಾರ್ಚನೆ ಇತ್ಯಾದಿ ಯಾವುದೇ ಇರಲಿ, ತನ್ನನ್ನು ಆರಾಧಿಸುವವರ ಪಾಪವನ್ನು ಈ ತಾಯಿ ಕಳೆಯುತ್ತಾಳೆ ಅಂತ ಈ ನಾಮದ ಅರ್ಥ. ನೋಡಿ, ಎಂಥ ಘೋರ ಕೊಲೆಗಾರನೇ ಆಗಿರಲಿ, ಪಶ್ಚಾತ್ತಾಪ ಪಟ್ಟು ದೇವಿಯ ರೂಪವನ್ನು ಅವನು ಮನಸ್ಸಿಟ್ಟು ಧ್ಯಾನಿಸಿದರೆ ಅವರ ದುಷ್ಕೃತಿಯೆಲ್ಲ ಪರಿಹಾರ ಅಂತ ಬ್ರಹ್ಮಾಂಡ ಪುರಾಣ, ದೇವಿ ಭಾಗವತ ಮತ್ತು ಭಗವದ್ಗೀತಾದಿ ಎಲ್ಲ ಗ್ರಂಥಗಳು ಉದ್ಘೋಷ ಮಾಡ್ತವೆ. ಭಗವದ್ಗೀತೆಯಲ್ಲಂತೂ ಕೃಷ್ಣನ ಮಾತೇ ಇದೆ. ಅವನು ಘೋರಾತಿ ಘೋರ ಪಾಪ ಮಾಡಿದರೂ, ಅಂದರೆ ಒಂದು ಮನುಷ್ಯ ತೀರ ಘೋರ ಅಪರಾಧ ಮಾಡಿದರೂ ಕೂಡ ಒಮ್ಮೆ ಅವನಿಗೆ ಭಗವತ್ ಶರಣಾಗತಿ ಉಂಟಾಯಿತು ಅಂತ ಆದರೆ ಅವನನ್ನು ಆ ಅಪರಾಧ ಭಾವದಿಂದ ಅವನ ಮನಸ್ಸನ್ನು ಶುದ್ಧೀಕರಿಸಿ ಅವನನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ತನ್ನ ಭಕ್ತರಿಗೆ ಶ್ರೀಕೃಷ್ಣ ಅಭಯವನ್ನು ಕೊಟ್ಟಿರುವಂಥ ಮಾತು ಭಗವದ್ಗೀತೆಯಲ್ಲಿದೆ. ಇದು ನಮಗೆಲ್ಲ ಗೊತ್ತೇ ಇದೆ. ಅದೇ ವಿಷಯವನ್ನೇ ಈ ಪಾಪನಾಶಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಜೊತೆಗೆ ಅದು ಹೇಗೆ ಅಂತ ಕೃಷ್ಣ ಹೇಳ್ತಾನೆ. ಯಾವ ಸ್ಥಿತಿಯಲ್ಲಿ ಈ ಪಾಪ ಪುಣ್ಯ ಅನ್ನುವಂಥ ದ್ವಂದ್ವ ಎಲ್ಲ ನಾಶ ಆಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಅದೊಂದು ಶ್ಲೋಕವನ್ನು ಈ ಸಂದರ್ಭಕ್ಕೆ ನೋಡಿಬಿಡೋಣ. ಯಾಕೆ ಅಂತಂದರೆ ನಾವೆಲ್ಲ ಬಹಳಷ್ಟು ಜನ ಈ ಪಾಪ ಪ್ರಜ್ಞೆಯಲ್ಲಿ ನರಳ್ತಾನೆ ಇರ್ತೀವಿ. ಮತ್ತು ಅರಿವಿಲ್ಲದೆ ಅಥವಾ ಅರಿವಿದ್ದೋ ಅರಿವಿಲ್ಲದೇನೋ ಆ ಪಾಪ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಆ ಪಾಪ ಪುಣ್ಯಗಳಿಂದ ಕಳಚಿಕೊಳ್ಳುವಂಥ ಜೀವನ ವಿಧಾನ ಹೇಗೆ ಅಂತ ಕೃಷ್ಣ ಹೇಳಿದ ಈ ಮಾತು ಈ ಸಂದರ್ಭಕ್ಕೆ ಉಚಿತವಾಗಿದೆ ಹೇಳೋದು ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಅಂತ ಕೃಷ್ಣನ ಮಾತು. ಇದೇನು ಹೇಳ್ತಾ ಇದೆ ಅಂತಂದರೆ ಸುಖ ದುಃಖ, ಲಾಭ ನಷ್ಟ, ಸೋಲು ಗೆಲುವು, ಇಂತಹ ಪಾಪ ಪುಣ್ಯ ಇಂಥದ್ದೆಲ್ಲ ದ್ವಂದ್ವ. ಈ ದ್ವಂದ್ವಗಳನ್ನೆಲ್ಲ ಸಮನಾಗಿ ಭಾವಿಸಿಕೊಂಡು ಯುದ್ಧಕ್ಕೆ ಅನುವಾಗು ಅಂತ ಅರ್ಜುನಿಗೆ ಹೇಳ್ತಾ ಇರುವಂಥ ಮಾತು. ಹಾಗಂದ್ರೆ ಏನು? ಜೀವನದಲ್ಲಿ ನಾವು ಸುಖವೋ ದುಃಖವೋ, ಲಾಭವೋ ನಷ್ಟವೋ, ಗೆಲುವೋ ಸೋಲೋ ಇದೆಲ್ಲ ಗೊತ್ತಿಲ್ಲ, ಪಾಪವೋ ಪುಣ್ಯವೋ, ನಮ್ಮ ಕರ್ತವ್ಯ ಒಂದಿದೆ ಮಾಡುವಂಥದ್ದು, ಮಾಡಲೇಬೇಕಾದದ್ದು. ಅದನ್ನು ಮಾಡಬೇಕು. ಮಾಡುವಾಗ ಏನು ಬೇಕಾದ್ರಾಗಲಿ ಭಗವಂತ ಈ ಸಂದರ್ಭವನ್ನು ನನ್ನ ಎದುರಿಗೆ ತಂದಿದ್ದಾನೆ, ನನ್ನ ಮುಂದೆ ಈ ಕರ್ತವ್ಯ ಇದೆ, ನಾನು ಮಾಡ್ತೀನಿ. ಉಳಿದ ಫಲ ಅಫಲ ಎರಡೂ ಭಗವಂತನಿಗೆ ಬಿಟ್ಟಿದ್ದು ಅಂತ ಅವನಿಗೆ ಸಮರ್ಪಣೆ ಮಾಡಿ ಆ ಕರ್ಮವನ್ನು ಮಾಡಿದಾಗ ಅದು ಯಾವುದೇ ಕರ್ಮ ಆದರೂ ಕೂಡ ಯಾವ ಪಾಪವಿರಲಿ, ಯಾವ ಪುಣ್ಯವಿರಲಿ, ಯಾವ ಚಿಂತೆ ಇರಲಿ ನಮಗೆ ಬಾಧಿಸೋದಿಲ್ಲ ಅಂತ ಕೃಷ್ಣನ ಈ ಮಾತಿನ ಅರ್ಥ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಮನಸ್ಸು ಕೆಲವಷ್ಟು ವಿಷಯದಲ್ಲಿ ಪಾಪ ಪ್ರಜ್ಞೆಗೆ ಹಾಕ್ತದೆ, ನಮ್ಮನ್ನು ಭಾಳ ಪಶ್ಚಾತ್ತಾಪ ಆಗ್ತದೆ ನಮಗೆ ಕೊನೆಗೆ. ಹಾಗಾಗಿ ಈ ಮಾತುಗಳನ್ನು ಸರಿಯಾಗಿ ನಮ್ಮಲ್ಲಿ ಆಳವಾಗಿ ಯೋಚಿಸಿಕೊಂಡ್ರೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ ಮಾಡುವಂಥ ಯಾವ ಕರ್ಮವೂ ಕೂಡ ಪಾಪದಿಂದಾಗಲಿ ಪುಣ್ಯದಿಂದಾಗಲಿ ನಮ್ಮನ್ನು ಬಂಧಿಸೋದಿಲ್ಲ.
ಈ ಕೆಲಸ ಮಾಡುವವ ಮಾತ್ರ ನಾನು. ಯಾಕೆ ಅಂತಂದರೆ ನಾನು ಭಗವಂತನ ಒಂದು ನಿಮಿತ್ತ ಮಾತ್ರ. ಈ ದೇಹ ಭಗವತ್ ಶಕ್ತಿ ಕೆಲಸ ಮಾಡುವಂಥ ಒಂದು ಸಾಧನ ಅಷ್ಟೇ. ಅದು ಮಾಡ್ತಾ ಇರುವಂಥದ್ದು ಭಗವಂತನ ಕೆಲಸವನ್ನೇ ಅಂತ ಯೋಚನೆ ಮಾಡಿ ನಾವು ಅದನ್ನು ಭಗವತ್ ಸಮರ್ಪಣೆ ಅಂತ ಯೋಚಿಸಿಕೊಂಡು ಆ ಕೆಲಸವನ್ನು ಮಾಡಿದರೆ ಆ ಕೆಲಸ ಹೇಗೇ ಆಗಲಿ ನಮ್ಮ ಮನಸ್ಸನ್ನು ಬಂಧಿಸೋದಿಲ್ಲ, ಜೀವನ ನಿರಾಳವಾಗಿ ಸಾಗ್ತದೆ ಅಂತ ಈ ಮಾತಿನ ಅರ್ಥ. ನಮ್ಮ ಜೀವನವನ್ನು ಪಾಪವಿಲ್ಲದೇನೆ, ಯಾವುದೇ ಒಂದು ಪಾಶದ ಅಂಟಿಲ್ದೇನೆ, ಪಶ್ಚಾತ್ತಾಪ ಆಗದೇನೆ ಬದುಕಲಿಕ್ಕೆ ಹೇಗೆ ನಾವು ಯಾವ ದಾರಿಯಲ್ಲಿ ನಡಿಬೇಕು ಅನ್ನೋದನ್ನು ಕೃಷ್ಣ ಈ ಮಾತಿನಲ್ಲಿ ಹೇಳ್ತಾನೆ. ಅದೇ ಅರ್ಥವನ್ನು ಇಲ್ಲಿ ಪಾಪನಾಶಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಇದನ್ನು ಸರಿಯಾಗಿ ಯೋಚನೆ ಮಾಡಿಕೊಂಡು ಈ ರೀತಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ಶ್ಲೋಕ: ನಿಷ್ಕ್ರೋಧ ಕ್ರೋಧಶಮನಿ ನಿರ್ಲೋಭ ಲೋಭನಾಶಿನಿ ನಿಸ್ಸಂಶಯ ಸಂಶಯಗ್ನಿ ನಿರ್ಭವ ಭವನಾಶಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ನಿಷ್ಕ್ರೋಧ. ನಿಷ್ಕ್ರೋಧ ಅಂದರೆ ಕೋಪವಿಲ್ಲದವಳು, ಕ್ರೋಧವಿಲ್ಲದವಳು, ಯಾರಲ್ಲೂ ಅವಳಿಗೆ ದ್ವೇಷವೇ ಇಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಈಗೊಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಬಂಡಾಸುರ ವಧೆ ಅಂತ ವಧೆ, ರಾಕ್ಷಸರ ವಧೆ ಅಂತ ಬರ್ತದಲ್ಲ, ಆವಾಗ ಅವಳಿಗೆ ಯಾವ ಥರ ಸಿಟ್ಟು ಬಂದಿತ್ತು ಅಂತ ವರ್ಣನೆಯನ್ನು ಹಿಂದಿನ ನಾಮಗಳಲ್ಲಿ ನಾವೇ ನೋಡಿದ್ದೇವೆ. ಹಾಗಾದರೆ ಹೇಗೆ ಇದು ಅಂತ ಕೇಳ್ಬೋದು. ಯಾವಾಗ ಅಸುರಿ ಶಕ್ತಿ ಲೋಕಕ್ಕೆ ತೊಂದರೆಯನ್ನುಂಟು ಮಾಡ್ತದೋ, ಸಜ್ಜನರಿಗೆ ತೊಂದರೆಯನ್ನುಂಟು ಮಾಡ್ತದೋ, ಯಾವಾಗ ರಾಕ್ಷಸಿ ಪ್ರವೃತ್ತಿ ಅನ್ನುವಂಥದ್ದು ಯಾರು ಧರ್ಮವನ್ನು ನಡೀತಾರೋ ಅವರಿಗೆ ತೊಂದರೆ ಕೊಡ್ತದೋ ಆವಾಗ ಅವಳಿಗೆ ಸಿಟ್ಟು ಬರ್ತದೆ, ಹೊರತಾಗಿ ಅವಳಿಗೆ ನಿಜವಾಗಿ ಸಿಟ್ಟೇ ಇಲ್ಲ ಅಂತ ಈ ನಾಮ ಹೇಳ್ತದೆ. ಇಷ್ಟೇ ಅಲ್ಲ, ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಒಂದು 4 ಜನ ಮಕ್ಕಳಿದ್ದ ತಾಯಿ, ಒಂದು ಮಗು ಅದರಲ್ಲಿ ಸ್ವಲ್ಪ ತುಂಟ ದುಷ್ಟ ಹೀಗೆಲ್ಲ ಆದರೆ ಅವನಿಗೆ ಆ ತಾಯಿ ಉಳಿದ ಮಕ್ಕಳಿಗೆ ಕೊಡೋದಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಕೊಡ್ತಾಳೆ ಅಲ್ವಾ. ಅವಳಿಗೆ ಅವನ ಮೇಲೆ ಒಂದು ಕೋಪ ಇರ್ತದೆ, ಆದರೆ ಅದು ದ್ವೇಷ ಅಲ್ಲ. ಆ ಮಗುವನ್ನು ಹೇಗೆ ಸರಿ ಮಾಡಬೇಕು ಅನ್ನೋ ರೀತಿ ಅವಳು ಕೋಪವನ್ನು ಒಂದು ನಟನೆ ಮಾಡ್ತಿರ್ತಾಳೆ ಅಂತ ಹೇಳ್ಬೋದು. ಈ ಕೋಪದ ಹಿಂದೆ ನಿಜವಾಗಿ ವಾತ್ಸಲ್ಯ ಇದೆ, ಮಮತೆ ಇದೆ. ಅವನನ್ನು ಸರಿ ಮಾಡಬೇಕು, ಉಳಿದವರಿಗೆ ಅವನಿಂದ ತೊಂದರೆ ಆಗಬಾರ್ದು, ಜೊತೆಗೆ ಅವನು ತನ್ನನ್ನು ತಾನು ತಿದ್ದಿಕೊಂಡು ಒಳ್ಳೆಯ ಜೀವನದಲ್ಲಿ ಸಾಗಬೇಕು ಅನ್ನುವಂಥದ್ದೇ ಆ ತಾಯಿಯ ನಿಜವಾದ ಉದ್ದೇಶ, ಗುರಿ. ಇದು ನಿಜವಾಗಿ ಪ್ರೇಮ ಅಲ್ವಾ. ಇದೇ ರೀತಿ ಪ್ರೇಮ ಅಸುರರ ಮೇಲೂ ಆ ಮಾತೆಗಿದ್ದು ಅವಳು ಆ ರೀತಿ ಸಿಟ್ಟನ್ನು ತೋರಿಸಿ ಆ ಅಸುರಿ ಶಕ್ತಿಯನ್ನು ಸಂಹಾರ ಮಾಡ್ತಾಳೆ. ಇಲ್ಲಿ ಗಮನಿಸಬೇಕಾದ್ದು ಏನು ಅಂತಂದರೆ, ಆ ಅಸುರಿ ಶಕ್ತಿ ನಾಶ ಆಗೋದಿಲ್ಲ. ಅಸುರಿ ಶಕ್ತಿ ಮರಣ ಹೊಂದಿದ ಮೇಲೆ ಆ ತಾಯಿಯನ್ನೇ ಸೇರಿಕೊಳ್ತದೆ. ಈ ಶಿಶುಪಾಲನ ವಿಷಯದಲ್ಲಿ, ಉಳಿದ ರಾಕ್ಷಸರ ವಿಷಯದಲ್ಲಿ, ಕೃಷ್ಣಾವತಾರದಲ್ಲೆಲ್ಲ ನಾವು ಕಥೆ ಕೇಳ್ತೀವಲ್ವಾ. ಸತ್ತ ಮೇಲೆ ಒಂದು ಜ್ಯೋತಿ ಅವರ ಹೃದಯದಿಂದ ಹೊರಟು ಕೃಷ್ಣನನ್ನೇ ಸೇರಿಕೊಂಡಿತು ಅಂತ. ಹಾಗೆ ಆ ಅಸುರಿ ಶಕ್ತಿ ತಾಯಿಯಿಂದ ನಾಶವಾಗಿ ಆ ಅಸುರಿ ಶಕ್ತಿಯ ಒಳಗೇನು ಶುದ್ಧ ಚೈತನ್ಯ ಇರ್ತದೆ ಅದು ಆ ತಾಯಿಯನ್ನೇ ಸೇರ್ತದೆ. ಈ ರೀತಿಯಲ್ಲಿ ಅವಳು ಅಸುರರನ್ನು ನಿರ್ಮೂಲನೆ ಮಾಡುವಂಥದ್ದು. ಇಷ್ಟೇ ಕೋಪ ಅವಳಿಗಿರುವಂಥದ್ದು ಅಸುರರ ಮೇಲೆ. ಈ ನಾಮಕ್ಕೆ, ಈ ನಿಷ್ಕ್ರೋಧ ಅನ್ನುವಂಥ ನಾಮಕ್ಕೆ ಇನ್ನೂ ವಿವರಣೆ ಕೊಡಬೇಕು ಅಂತಂದರೆ, ಏಕತ್ವ ಭಾವ ಅಥವಾ ಅದ್ವೈತ ಭಾವ ಯಾರಿಗೆ ಸಿದ್ಧಿಸಿದೆಯೋ ಅವರಿಗೆ ಎಲ್ಲವೂ ಒಂದೇ ಮೂಲ ಶಕ್ತಿಯಿಂದ ಉದಿಸಿ ಬಂದವು ಅಂತ ಸ್ಪಷ್ಟ ಜ್ಞಾನ ಇರ್ತದೆ. ಅಂದರೆ ನನ್ನ ಹೃದಯದಲ್ಲಿರುವಂಥ ಚೈತನ್ಯ ಹಾಗೂ ಉಳಿದವರ ಹೃದಯದಲ್ಲಿರುವಂಥ ಚೈತನ್ಯ ಒಂದೇ ಅನ್ನುವಂತಹ ಸ್ಪಷ್ಟ ಅರಿವಿರೋದ್ರಿಂದ ಯಾರಲ್ಲೂ ಅವರಿಗೆ ನಿಜವಾಗಿ ಕ್ರೋಧವೂ ಇಲ್ಲ, ದ್ವೇಷ ರಾಗಾದಿಗಳೂ ಇಲ್ಲ. ಆದರೆ ಸಂದರ್ಭಾನುಸಾರವಾಗಿ ಕೋಪವನ್ನು ನಟಿಸಬಹುದು ಅಷ್ಟೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಇದನ್ನು, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಅಂದರೆ ನನಗೆ ಯಾರೂ ದ್ವೇಷಿಗಳೂ ಇಲ್ಲ, ಯಾರೂ ಪ್ರಿಯರಾದವರು ಇಲ್ಲ, ಎಲ್ಲರಲ್ಲೂ ಸಮಭಾವವಿದೆ ಅನ್ನುವಂಥದ್ದು ಇದರ ಅರ್ಥ. ಹಾಗೆ ಭಜಗೋವಿಂದಂದಲ್ಲೂ ಕೂಡ ಶಂಕರಾಚಾರ್ಯರು ಇದನ್ನು ಸೂಚ್ಯವಾಗಿ ಹೇಳ್ತಾರೆ, ತ್ವಯಿ ಮೈ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣು ಅಂತ.
ನಿನ್ನಲ್ಲಿ ನನ್ನಲ್ಲಿ ಎಲ್ಲ ಕಡೆ ಒಂದೇ ವಿಷ್ಣುವಿದ್ದಾನೆ, ಯಾಕೆ ಸುಮ್ಮನೆ ಕೋಪಗೊಳ್ತಿ, ಸ್ವಲ್ಪ ತಾಳ್ಮೆ ತಂದ್ಕೋ, ವಿಚಾರಿಸು. ಎಲ್ಲರೊಳಗೂ ಇರುವಂಥದ್ದು ಒಂದೇ ಚೈತನ್ಯ ಶಕ್ತಿ, ಒಂದೇ ದೈವಿ ಶಕ್ತಿ ಅನ್ನುವಂಥ ಅರ್ಥ ಈ ಸಾಲಿಗಿದೆ. ಹಾಗಾಗಿ ಎಲ್ಲರೊಳಗೂ ಒಂದೇ ಮೂಲ ಮಾತೆ ಅಥವಾ ಮೂಲ ಚೈತನ್ಯ ನೆಲೆಯಾಗಿರೋದ್ರಿಂದ ಯಾರ ಮೇಲೂ ಅವಳಿಗೆ ಕೋಪವೂ ಇಲ್ಲ, ದ್ವೇಷವೂ ಇಲ್ಲ, ರಾಗವೂ ಇಲ್ಲ. ಇದು ಈ ನಿಷ್ಕ್ರೋಧ ಅನ್ನುವಂಥ ನಾಮವನ್ನು ಅರ್ಥ ಮಾಡಿಕೊಳ್ಳೋ ರೀತಿ. ಮುಂದಿನ ನಾಮ ಕ್ರೋಧ ಶಮನಿ. ಕ್ರೋಧ ಶಮನಿ ಅಂತಂದರೆ ಕ್ರೋಧವನ್ನು ಶಮನ ಮಾಡುವವಳು, ಕೋಪವನ್ನು ಅಥವಾ ದ್ವೇಷವನ್ನು ನಾಶ ಮಾಡುವವಳು ಅಂತ ಅರ್ಥ. ಈ ಕ್ರೋಧದ ಮೂಲ ಅಥವಾ ಕೋಪದ ಮೂಲ ಕಾಮ ಅಂತ ಗೀತೆ ಹೇಳ್ತದೆ. ಕಾಮ ಅಂತಂದರೆ ಇಚ್ಛೆ ಅಂತ ಅರ್ಥ. ಯಾವುದೋ ಒಂದು ಆಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತದೆ, ಅದು ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಏನಾಗ್ತದೆ, ಕಾಮದಿಂದ ಕ್ರೋಧ, ಸಿಟ್ಟು ಬರಲಿಕ್ಕೆ ಶುರುವಾಗ್ತದೆ. ಕ್ರೋಧದಿಂದ ಬುದ್ಧಿ ಸಮೋಹ ಅಂದರೆ ಅವಿವೇಕ, ವಿಚಾರಣೆ ಇರೋದಿಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ವಿವೇಕ ಕಳೆದು ಹೋಗಿ ಸಿಟ್ಟಿನಲ್ಲಿ ನಾವೇನು ಮಾಡ್ತೇವೆ ಅಂತ ನಮಗೆ ಗೊತ್ತಿರೋದಿಲ್ಲ, ನಾವೇನು ಮಾತಾಡ್ತೇವೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆ ರೀತಿ ಈ ಕೋಪದ ಪರಿಣಾಮ ಆಗ್ತದೆ. ಅದನ್ನು ಬುದ್ಧಿನಾಶ ಅಂತ ಹೇಳುವಂಥದ್ದು. ಈ ಬುದ್ಧಿನಾಶದಿಂದ ಹಾಳಾಗಿ ಹೋಗ್ತಾನೆ ಮನುಷ್ಯ. ಈ ರೀತಿ ಕೋಪದಿಂದ ಬುದ್ಧಿನಾಶವಾಗಿ ಅಂಥ ಬುದ್ಧಿನಾಶದಲ್ಲಿ ಅವನು ನಾಶ ಹೊಂದುತ್ತಾನೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಮನುಷ್ಯನಿಗೆ ಕೋಪ ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತದೆ. ಆ ರೀತಿ ಕೋಪಿಸಿಕೊಂಡು ಮಾಡುವಂಥ ಪೂಜೆ ಇರಲಿ, ಪ್ರಾರ್ಥನೆ ಇರಲಿ, ವ್ರತ ಇರಲಿ, ದಾನ ಇರಲಿ, ಹೋಮ ಹವನ ಏನೇ ಇರಲಿ, ಅದೆಲ್ಲವೂ ಕೂಡ ವ್ಯರ್ಥ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಹಾಗಾದರೆ ಏನು ಮಾಡಬೇಕು? ಈ ಕೋಪನಾಶಕ್ಕಾಗಿ ಅಥವಾ ಮನಸ್ಸಿನಲ್ಲಿ ಉಂಟಾಗುವಂಥ ಈ ಕೋಪದಂತಹ ಯಾವುದೇ ಕಲ್ಮಶ ಇರಲಿ, ದ್ವೇಷ, ರಾಗ ಏನೇ ಇರಲಿ, ಇದರ ಎಲ್ಲದರ ನಾಶಕ್ಕಾಗಿ ನಾವು ಈ ಮಾತೆಯನ್ನೇ ಶರಣಾಗಿ, ಈ ಮಾತೆಯನ್ನೇ ಆಶ್ರಯಿಸಿ ಕ್ರೋಧ ಶಮನಿ ಅನ್ನುವಂತಹ ನಾಮವನ್ನು ಅನುಸಂಧಾನ ಮಾಡಿಕೊಂಡು ಆ ತಾಯಿ ನನ್ನ ಕೋಪವನ್ನು ಶಮನಗೊಳಿಸ್ತಾಳೆ ಅಂತ ಯೋಚನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗೂ ನಮ್ಮ ಕೋಪ ಕಡಿಮೆ ಆಗ್ತದೆ ಅಂತ ಜ್ಞಾನಿಗಳು ಹೇಳ್ತಾರೆ. ಇದಕ್ಕೆ ನಾವು ಕೂಡ ನಮ್ಮ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡಬೇಕು. ಕೋಪ ಬರುವಂಥ ಸಂದರ್ಭ ಇದ್ರೂ ಯೋಚನೆ ಮಾಡಿಕೊಂಡು ಕೋಪದಿಂದ ಹೀಗಾಗ್ತದಿಲ್ಲ ಅಂತ ಯೋಚನೆ ಮಾಡಿಕೊಂಡು ತಾಳ್ಮೆ ತಗೊಂಡು ಆ ಕ್ರೋಧವನ್ನು ನಮ್ಮ ಹಿಡಿತದಲ್ಲಿ ತರುವ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು ಅಂತ ಈ ನಾಮ ಹೇಳುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಈ ಸಹಸ್ರನಾಮದ ಮಾಲೆಯನ್ನು ಹೆಣೆದಿದ್ದಾರೆ ಈ ವಶಿನ್ಯಾದಿ ವಾಗ್ದೇವಿಯರು ಅಂತಂದರೆ, ನಾಮಗಳೆಲ್ಲ ತಾಯಿಯನ್ನು ಸ್ತುತಿ ಮಾಡ್ತಾ ಇವೆ. ಸೂಚ್ಯವಾಗಿ ತಮ್ಮೊಡಲಲ್ಲಿ ಈ ತಾಯಿಯ ಭಕ್ತರಿಗೆ ಅಥವಾ ಈ ತಾಯಿಯ ಮಕ್ಕಳಿಗೆ ಏನೇನು ಮನಸ್ಸಿನ ಕಲ್ಮಶ ಇದೆ, ಯಾವ್ಯಾವ ತಪ್ಪು ಅವರಿಂದ ಆಗ್ತದೆ, ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು, ಈ ವಶಿನ್ಯಾದಿ ವಾಗ್ದೇವಿಯರು ಹೇಳಿದಂಥ ನಾಮಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತಾ ಹೋಗಬೇಕು ಅನ್ನೋದನ್ನೆಲ್ಲ ಈ ನಾಮಗಳಲ್ಲಿ ವಾಗ್ದೇವಿಯರು ತುಂಬಿಟ್ಟಿದ್ದಾರೆ. ಅದಕ್ಕಾಗಿ ಅವ್ರ ಹೆಸರು ವಾಗ್ದೇವಿಯರು. ಅವರು ಆಡಿದ ಮಾತೆಲ್ಲ ಸತ್ಯ ಅಂತ. ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ ನಾಮಗಳು ಅಂತಂದರೆ ಹೇಳ್ತಾ 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 ಮನಸ್ಸು ಆ ತಾಯಿಯಲ್ಲೇ ತನ್ಮಯವಾಗಿ ಹೋಗ್ತದೆ. ಈ ರೀತಿ ಇದನ್ನು ಸರಿಯಾಗಿ ತಿಳಿದುಕೊಂಡು ಯೋಚನೆ ಮಾಡಿ ಈ ನಾಮ ಪಠನೆ ಮಾಡುವಾಗ ಅಥವಾ ಪ್ರಾರ್ಥನೆ ಅರ್ಚನೆ ಮಾಡುವಾಗ ಇದನ್ನು ಪಠಿಸಬೇಕು. ಈ ರೀತಿ ಮನಸ್ಸಿನಲ್ಲಿ ಪಠಿಸಿದರೆ ಖಂಡಿತವಾಗೂ ನಮ್ಮ ಪ್ರಾರ್ಥನೆ ಫಲಿಸುತ್ತೆ. ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿ ಜ್ಞಾನ ಭಾವಕ್ಕೆ ಮನಸ್ಸು ಹೋಗ್ತದೆ, ಜ್ಞಾನ ಭಾವದೆಡೆ ಸಾಗ್ತದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಗಳಲ್ಲಿ ಮುಂದಿನ ನಾಮಗಳನ್ನು ನೋಡ್ತಾ ಹೋಗೋಣ. ಅಲ್ಲಿಯ ತನಕ ನಮಸ್ಕಾರ.